ನನ್ನ MB ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ MB ಹಿಸ್ಟರಿ ಯೂಟ್ಯೂಬ್ ಕ್ಲಾಸಸ್ಗೆ ತುಂಬ ಹೃದಯದ ಸ್ವಾಗತ. ಬದಲಾಗುತ್ತಿರುವ ಆಧುನಿಕ ಶಿಕ್ಷಣ ವ್ಯವಸ್ಥೆ ಒಳಗಡೆ ಪ್ರಸ್ತುತವಾದಂಥ ಈ ಒಂದು ದ್ವಿತೀಯ PUC ಪ್ರಶ್ನೆ ಪತ್ರಿಕೆಯನ್ನು ತಾವು ಆಲ್ರೆಡಿ ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿ ಆ ಬದಲಾದಂಥ ಪ್ರಶ್ನೆ ಪತ್ರಿಕೆಯನ್ನು ಎದುರಿಸಿದ್ದೀರಿ. ಸೊ ಮುಂಬರುವಂಥ ವಾರ್ಷಿಕ ಪರೀಕ್ಷೆಯಲ್ಲಿ ಹೇಗೆ ಪ್ರತಿಯೊಂದು ಅಧ್ಯಾಯಗಳಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋದರ ಕುರಿತು ಪದವಿ ಪೂರ್ವ ಇಲಾಖೆ ತನ್ನದೇ ಆದಂಥ ಪರಿಷ್ಕೃತವಾದಂಥ ಪ್ರತಿಯೊಂದು ಅಧ್ಯಾಯದ ಪ್ರಶ್ನೆಗಳನ್ನು ಸಿದ್ಧಪಡಿಸಿದೆ. ಹಾಗಾಗಿ ಇಂದಿನ ಅವಧಿಯ ಒಳಗಡೆ ಪೀಠಿಕೆ ಅನ್ನೋ ಒಂದು ಪ್ರಥಮ ಅಧ್ಯಾಯದಲ್ಲಿ ಕಂಡುಬರುವಂಥ ಪ್ರಶ್ನೆಗಳು ಹೇಗಿವೆ, ಅವುಗಳಿಗೆ ಹೇಗೆ ಉತ್ತರವನ್ನು ನೀಡಬೇಕು, ಸೊ ಬದಲಾವಣೆಯ ಜಗದ ನಿಯಮ ಅನ್ನುವ ಹಾಗೆ ಈ ಶಿಕ್ಷಣದ ವ್ಯವಸ್ಥೆಯ ಬದಲಾವಣೆಯಲ್ಲಿ ಪ್ರತಿಯೊಂದನ್ನು ಎದುರಿಸುವಂಥ ಶಕ್ತಿ ನಿಮ್ಮದಾಗಲಿ. ಹಾಗೆ ಮುಂಬರುವಂಥ ಭಾವಿ ಜೀವನದೊಳಗಡೆ ಇಂಥ ಪ್ರಶ್ನೆಗಳನ್ನು ಮುಖ್ಯವಾಗಿ ಎಲ್ಲಿ ಕೇಳ್ತಾರೆ ಅಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ, ಅಂದರೆ CT ಪರೀಕ್ಷೆಗಳಲ್ಲಿ ಪರೀಕ್ಷೆ ಒಳಗಡೆ ಕೇಳುವಂಥ ಪ್ರಶ್ನೆಗಳನ್ನು ಈ ಒಂದು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಕೇಳಲಾಗ್ತಾ ಇದೆ. ಸೊ ವಿದ್ಯಾರ್ಥಿಗಳು ಎದೆಗುಂದದೆ ಸರಿಯಾಗಿ ಆಲಿಸಿದಾಗ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡುವಂಥ ಒಂದು ಶಕ್ತಿ ನಿಮ್ಮಲ್ಲಿ ಬರ್ತದೆ. ಹಾಗೆ ಇಂದಿನ ಈ ಪ್ರಶ್ನೆಗಳೇ ಮುಂದಿನ ನಿಮ್ಮ ಭಾವಿ ಜೀವನಕ್ಕೆ ಮುಂಬರುವಂಥ ಕಾಂಪಿಟೇಟಿವ್ ಪರೀಕ್ಷೆ ಒಳಗಡೆ ನೀವು ಅವುಗಳನ್ನು ಸರಿಯಾಗಿ ಎದುರಿಸಿ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಕೂಡ ಉಪಯುಕ್ತವಾಗ್ತದೆ ಅನ್ನುವ ಮಾತಿನೊಂದಿಗೆ ಇವತ್ತಿನ ಮೊದಲನೇ ಅಧ್ಯಾಯ ಪೀಠಿಕೆ, ಈ ಅಧ್ಯಾಯದಲ್ಲಿ ಕಂಡುಬರುವಂಥ ಮಾದರಿಯ ಪ್ರಶ್ನೆ ಪತ್ರಿಕೆ, ಮಾದರಿಯ ಪ್ರಶ್ನೆಗಳು ಹೇಗಿರುತ್ತವೆ ಅನ್ನೋದನ್ನು ಕೂಲಂಕುಷವಾಗಿ ಗಮನಿಸೋಣ. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದನ್ನು ಆರಿಸಿ ಬರೆಯಿರಿ. ಪ್ರಶ್ನೆಯೂ ಇದೆ, ಉತ್ತರ ಕೂಡ ಇದೆ. ಸೊ ಇವುಗಳಲ್ಲಿ ಸರಿಯಾದನ್ನು ಆರಿಸಿ ನಾವು ಬರಿಬೇಕಾಗಿದೆ. ಸೊ ಪ್ರತಿಪಾದನೆ ಅಂತೇಳಿ ಕೊಟ್ಟಿದ್ದಾನೆ. ಎ ಅನ್ನೋದು ಒಂದು ಪ್ರತಿಪಾದನೆ. ಏನು ಪ್ರತಿಪಾದನೆ? ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಸೊ ತಾವೆಲ್ಲ ಮೊದಲನೇ ಅಧ್ಯಾಯದಲ್ಲಿ ಕಂಡುಬರುವಂಥ ಈ ಪದವನ್ನು ಗಮನಿಸಿದ್ದೀರಿ. ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಸೊ ಇದಕ್ಕೆ ಬಿ ಅನ್ನೋ ಒಂದು ಕಾರಣವನ್ನು ಕೂಡ ಕೊಟ್ಟಿದ್ದಾನೆ. ಸೊ ಏನದು? ಉಪಖಂಡದ ಪ್ರಮುಖ ನದಿಯಾದ ಸಿಂಧೂ ನದಿಗೆ ಈ ಪದವನ್ನು ಬಳಸಲಾಗಿದೆ ಅನ್ನೋ ಒಂದು ಕಾರಣವನ್ನು ಕೊಟ್ಟಿದ್ದಾನೆ. ಹೌದು. ಸೊ ಪ್ರತಿಪಾದನೆ ಎ ಆದರೆ ಅದಕ್ಕೆ ಬಿ ಕಾರಣ ಅನ್ನೋದಿದೆ. ಇನ್ನು ಈ 4 ಆಪ್ಷನ್ಗಳಲ್ಲಿ ಸರಿಯಾದಂಥ ಉತ್ತರವನ್ನು ತಾವೀಗ ಆಯ್ಕೆ ಮಾಡಿ ಗುರುತಿಸಿದರೆ ನಿಮಗೆ 1 ಅಂಕವನ್ನು ಪಡೆದುಕೊಳ್ಳಲು ಸಹಾಯವಾಗ್ತದೆ. ಹಾಗಾದರೆ ಇದನ್ನು ಹೇಗೆ ಗುರುತಿಸಬೇಕು? ಪ್ರತಿಪಾದನೆಯನ್ನು ನಾವು ಗಮನಿಸೋಣ. ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಇದು. ಇನ್ನು ಇದಕ್ಕೆ ಕಾರಣವನ್ನು ಕೊಡ್ತಾನೆ. ಅದಕ್ಕೆ ಕಾರಣ ಏನಂತಾರೆ? ಉಪಖಂಡದ ಪ್ರಮುಖ ನದಿಯಾದ ಸಿಂಧೂ ನದಿಗೆ ಈ ಪದವನ್ನು ಬಳಸಲಾಗ್ತಾ ಇತ್ತು. ಹೌದು, ಭಾರತವು ಅಂದಿನ ಅವಧಿ ಒಳಗಡೆ ಒಂದು ಉಪಖಂಡವಾಗಿ ಕಂಡುಬರುವಂಥ ವಿಶಾಲವಾದಂಥ ಭೂಪ್ರದೇಶವನ್ನು ಹೊಂದಿರತಕ್ಕಂಥ ರಾಷ್ಟ್ರವಾಗಿತ್ತು ಭಾರತ. ಅದರಲ್ಲೂ ಮುಖ್ಯವಾಗಿ ಮಧ್ಯಯುಗದೊಳಗಡೆ ಈ ಒಂದು ಸಿಂಧೂ ನದಿಗೆ ಈ ಪರ್ಷಿಯನ್ನರು ಏನಂತ ಕರಿತಾ ಇದ್ರು ಅಂತಾರೆ? ಹಿಂದೂ ಅಂತೇಳಿ ಕರಿತಾ ಇದ್ರು. ಈ ಹಿಂದೂ ಪದವೇ ಮುಂದೆ ಏನಾಯಿತು? ಹಿಂದೂಸ್ತಾನ್ ಆಯಿತು. ಸೊ ಆ ಹಿಂದೂಸ್ತಾನ್ ಪದವನ್ನು ನಾವು ಇಲ್ಲಿ ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ ಅನ್ನೋದನ್ನು ಗಮನಿಸ್ತೀವಿ. ಸೊ ಹಾಗಾಗಿ ಇಲ್ಲಿ ಎ ಪ್ರತಿಪಾದನೆಗೆ ಬಿ ಕಾರಣ ಹೇಗೆ ಸರಿಯಾದ ಉತ್ತರ ಆಗ್ತದೆ? ಈ 4 ಆಪ್ಷನ್ಗಳಲ್ಲಿ ಯಾವುದು ಸರಿ ಅನ್ನೋದನ್ನು ಗಮನಿಸಿದಾಗ ಎ ಪ್ರತಿಪಾದನೆ ಸರಿಯಾಗಿದೆ ಮತ್ತು ಬಿ ಪ್ರತಿಪಾದನೆ ತಪ್ಪಾಗಿದೆ ಅನ್ನೋ ಒಂದು ವಿಚಾರವನ್ನು ಹೇಳ್ತಾರೆ ಇಲ್ಲಿ. ಹಾಗೆ ಬಿ ಆಪ್ಷನನ್ನು ನೋಡಿದಾಗ ಎ ತಪ್ಪಾಗಿದೆ, ಎ ಎಂಬ ಪದವು ತಪ್ಪಾಗಿದೆ ಮತ್ತು ಬಿ ಸರಿಯಾಗಿದೆ ಅಂತೇಳಿ ಉತ್ತರವನ್ನು ನೀಡುತ್ತಾ ಇದ್ದಾರೆ. ಇಲ್ಲಿ ಸಿ ಆಪ್ಷನನ್ನು ಗಮನಿಸಿದಾಗ ಎ ಮತ್ತು ಬಿಗಳೆರಡು ಸರಿಯಾಗಿದೆ, ಆದರೆ ಬಿಯು ಎನ ಸರಿಯಾದ ವಿವರಣೆಯಾಗಿಲ್ಲ. ಎರಡು ಸರಿಯಾಗಿದೆ ಅಂತ, ಆದರೆ ಬಿಯು ಎನ ಸರಿಯಾದ ವಿವರಣೆಯಲ್ಲ ಅನ್ನೋ ಒಂದು ವಿಚಾರವನ್ನು ಹೇಳ್ತಾರೆ. ಡಿ ಅನ್ನೋ ಒಂದು ಆಪ್ಷನನ್ನು ಗಮನಿಸಿದಾಗ ಎ ಮತ್ತು ಬಿಗಳೆರಡು ಸರಿಯಾಗಿವೆ ಹಾಗೂ, ಸೊ ಇದು ಹಗುವಾಗಿದೆ, ಹಾಗೂ ಬಿಯು ಏನ ಸರಿಯಾದ ವಿವರಣೆ ಆಗಿದೆ ಅನ್ನೋ ಇಲ್ಲಿ ಆಪ್ಷನನ್ನು ನೀಡಿದ್ದಾರೆ. ಹಾಗಾದರೆ ಇದನ್ನು ನಾವು ಒಂದು ಅಂಕ ಪಡಿಬೇಕಾದರೆ ಯಾವ 4 ಆಪ್ಷನ್ಗಳಲ್ಲಿ ಯಾವುದನ್ನು ಸರಿಯಾಗಿ ಗುರುತಿಸಿದರೆ 1 ಅಂಕವನ್ನು ಪಡೆದುಕೊಳ್ಬೋದು ಅನ್ನೋದು ವಿಚಾರವನ್ನು ಗಮನಿಸಿದಾಗ ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಎಕ್ಸಾಕ್ಟ್ಲಿ ರೈಟ್ ಆನ್ಸರ್.
ಇನ್ನು ಉಪಖಂಡದ ಪ್ರಮುಖ ನದಿಯಾದ ಸಿಂಧೂ ನದಿಗೆ ಈ ಪದವನ್ನು ಬಳಸಲಾಗ್ತಾ ಇತ್ತು. ಹೌದು. ಸೊ ಹಾಗಾದರೆ ಇಲ್ಲಿ ಎ ಮತ್ತು ಬಿಗಳೆರಡೂ ಸರಿಯಾಗಿವೆ. ಈ ಎರಡೂ ಪದಗಳು ಅಂದರೆ ಎರಡೂ ಕಾರಣಗಳು, ನಾವು ಕಾರಣ ಮತ್ತು ಪ್ರತಿಪಾದನೆಗಳನ್ನು ನೋಡಿದಾಗ ಎರಡೂ ಸರಿಯಾಗಿವೆ. ಬಿ ಯು ಎನ ಸರಿಯಾದ ವಿವರಣೆ ಅಲ್ಲ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಬಿ ಯು ಎನ ಸರಿಯಾದ ವಿವರಣೆಯಾಗಿದೆ. ಸೊ ಹಾಗಾದರೆ ಈ ಎರಡೂ ಆಪ್ಷನ್ಗಳಲ್ಲಿ ನಾವು ಈಗ ಒಂದನ್ನು ಆಯ್ಕೆ ಮಾಡಬೇಕಾಗಿದೆ. ಸೊ ಹಾಗಾದರೆ ಸರಿಯಾದಂಥ ಉತ್ತರ ಯಾವುದು ಎನ್ನುವುದನ್ನು ತಾವೀಗ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಎರಡನೇ ಒಂದು ಪ್ರಶ್ನೆ ನೋಡಿದಾಗ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅನ್ನೋ ಒಂದು ಪ್ರಶ್ನೆ ಇದೆ. ಸೊ ಇಲ್ಲಿ ಕರ್ನಾಟಕದ ಜನರನ್ನು ಡ್ಯಾಶ್ ಗ್ರಂಥದಲ್ಲಿ ಕರುನಾಡರ್ ಎಂದು ಉಲ್ಲೇಖಿಸಲಾಗಿದೆ ಅನ್ನೋ ಒಂದು ಪ್ರಶ್ನೆ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಶಿಲಪ್ಪದಿಗಾರಂ ಎಂಬ ಗ್ರಂಥದಲ್ಲಿ ಕರುನಾಡರ್ ಎಂದು ಉಲ್ಲೇಖಿಸಲಾಗಿದೆ. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡಿದಾಗ ಡ್ಯಾಶ್ ಗ್ರೀಕ್ ಕೃತಿ ಭಾರತದ ಕಡಲ ತೀರದ ನಗರಗಳು, ರಾಜ್ಯರು ಮತ್ತು ಉತ್ಪಾದನೆಗಳ ಕುರಿತು ಉಲ್ಲೇಖಿಸುತ್ತದೆ ಅನ್ನೋದನ್ನು ಗಮನಿಸಿದಾಗ ಇಲ್ಲಿ ನಾವು ಬಿಟ್ಟ ಸ್ಥಳವನ್ನು ಸರಿಯಾದ ಪದಗಳಿಂದ ಗುರುತಿಸಬೇಕಂದ್ರೆ ಇದಕ್ಕೆ ಗ್ರೀಕಿನ ಕೃತಿ ಯಾವುದು ಅಂತಂದರೆ ದಿ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಅನ್ನೋ ಒಂದು ಗ್ರೀಕ್ ಕೃತಿ ಭಾರತದ ಕಡಲ ತೀರದ ನಗರಗಳು ಮತ್ತು ಉತ್ಪಾದನೆ ಕುರಿತು ನಮಗೆ ಮಾಹಿತಿಯನ್ನು ಒದಗಿಸುತ್ತದೆ. ಇನ್ನು ರೋಮನ್ ಸಂಖ್ಯೆ ಪ್ರಶ್ನೆ 3 ಗಮನಿಸಿದಾಗ ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತೇಳಿದೆ. ಸೊ ಇಲ್ಲಿ ಗಮನಿಸಿದಾಗ ಪ್ಲಿನಿಯ ಪ್ರಸಿದ್ಧ ಗ್ರಂಥ ನ್ಯಾಚುರಲ್ ಹಿಸ್ಟೋರಿಯಾ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಇದೆ. ಇನ್ನು ಟಾಲ್ಮಿ ಬರೆದಿರ್ತಕ್ಕಂಥ ಕೃತಿ ಯಾವುದಂತಾರೆ ಜಿಯೋಗ್ರಫಿ. ಸೊ ಸಿ ನೋಡಿದಾಗ ಅಬುಲ್ ಫಜಲನು ಬರೆದಿರ್ತಕ್ಕಂಥ ಒಂದು ಕೃತಿಯಾದಂಥ ಅಕ್ಬರ್ನಾಮ. ಸೊ ಹೀಗಾಗಿ ಈ 3 ಪ್ರಶ್ನೆಗಳಿಗೆ 3 ಸರಿಯಾದಂಥ ಜೋಡಣೆಯಾದಂಥ ಪ್ರಶ್ನೆಗಳೇ ಇರುವುದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ರೋಮನ್ ಸಂಖ್ಯೆ 4 ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ ಪಾಣಿನಿಯ ಕೃತಿಯನ್ನು ತಿಳಿಸಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಮಹಾಭಾಷ್ಯ ಅನ್ನೋ ಒಂದು ಕೃತಿಯಾಗಿದೆ. ಇನ್ನು ಪ್ರಶ್ನೆ 2 ದೇಶೀಯ ಸಾಹಿತ್ಯಿಕ ಆಧಾರಗಳು ಎಂದರೇನು ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ದೇಶೀಯ ಅರಸರು, ದೇಶೀಯ ಲೇಖಕರು, ಬರಹಗಾರರು ಬರೆದಿರ್ತಕ್ಕಂಥ ಬರವಣಿಗೆಗಳಿಗೆ ನಾವು ದೇಶೀಯ ಸಾಹಿತ್ಯ ಆಧಾರಗಳು ಅಂತೇಳಿ ಕರಿತೀವಿ. ಇನ್ನು ರೋಮನ್ ಸಂಖ್ಯೆ 5 ಈ ಕೆಳಗಿನ ಪ್ರಶ್ನೆಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತೇಳಿದೆ. ಸೊ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ ಸಾಹಿತ್ಯ ಆಧಾರಗಳು ಎಂದರೇನು. ಸೊ ಇಲ್ಲಿ ಸಾಹಿತ್ಯ ಆಧಾರಗಳು ಅಂದಾಗ ನಾವು ಮರದ ತೊಗಟೆ ಆಗಿರ್ಬೋದು, ಜೊತೆಗೆ ತಾಳೆ ಎಲೆಗಳಾಗಿರ್ಬೋದು ಮತ್ತು ಕಾಲಾಂತರದಲ್ಲಿ ಕಾಗದದ ಮೇಲೆ ಬರೆದಿರ್ತಕ್ಕಂಥ ಹಳೆಯ ಕಾಲದ ದಾಖಲೆಗಳು ಮತ್ತು ಗ್ರಂಥಗಳನ್ನು ನಾವು ಏನಂತ ಕರಿತೀವಿ ಅಂತಾರೆ ಸಾಹಿತ್ಯ ಆಧಾರಗಳು ಅಂತೇಳಿ ಕರಿತೀವಿ. ಇನ್ನು ಪ್ರಶ್ನೆ 6 ಒಳಗಡೆ ನಾವು ಈ ಕೆಳಗಿನ ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯದಲ್ಲಿ ಉತ್ತರಿಸಿ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ವಿವಿಧತೆಯಲ್ಲಿ ಏಕತೆಯಿಂದ ಕೂಡಿರುವ ಒಂದು ಪ್ರಮುಖ ರಾಷ್ಟ್ರ ಭಾರತ ಸಮರ್ಥಿಸಿ ಅನ್ನೋ ಒಂದು ಪ್ರಶ್ನೆ ಇದೆ. ಸೊ ಇದನ್ನು 5 ಅಂಕದಲ್ಲಿ ಉತ್ತರಿಸಬೇಕಾದ್ರೆ ನಾವು ಕೆಲವೊಂದಷ್ಟು ಅಂಶಗಳನ್ನು ಇಲ್ಲಿ ಬರೆದು ಆ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಬೇಕಾಗ್ತದೆ. ಅದರಲ್ಲಿ ಕಂಡುಬರುವಂಥ ಪ್ರಮುಖ ಅಂಶಗಳನ್ನು ನಾನು ಈಗ ಹೇಳ್ತಾ ಇದ್ದೀನಿ. ಸೊ ಆ ಅಂಶಗಳನ್ನು ವಿದ್ಯಾರ್ಥಿಗಳು ಎಕ್ಸ್ಪ್ಲೇನ್ ಮಾಡಿ ಬರಿಬೇಕಾಗ್ತದೆ. ಸೊ ಮೊದಲನೇ ಅಂಶ ಭೌಗೋಳಿಕ ವೈವಿಧ್ಯತೆ, ಎರಡನೆಯದಾಗಿ ಜನಾಂಗೀಯ ಹಾಗೂ ಭಾಷಾ ವೈವಿಧ್ಯತೆ, ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆಗಳು, 4ನೇದಾಗಿ ಆರ್ಥಿಕ ವೈವಿಧ್ಯತೆ. ಸೊ ಇದರ ಜೊತೆಗೆ ಇನ್ನಿತರ ಅಂಶಗಳಾದ ಭೌಗೋಳಿಕ ಆರ್ಥಿಕ ವೈವಿಧ್ಯತೆ ಒಳಗಡೆ ಮುಂದೆ ಬರ್ತಕ್ಕಂಥ ಅಂಶಗಳನ್ನು ಗಮನಿಸಿದಾಗ ಭೌಗೋಳಿಕವಾದಂಥ ಏಕತೆ ಆಗಿರ್ಬೋದು, ಆಡಳಿತಾತ್ಮಕ ಏಕತೆ ಆಗಿರ್ಬೋದು ಮತ್ತು ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ ವಿಚಾರಗಳಾಗಿರ್ಬೋದು, ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು, ಇತ್ತೀಚಿನ ಬದಲಾವಣೆಗಳು. ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ನೀವು ಇದಕ್ಕೆ ಉತ್ತರಿಸಿದಾಗ ನಿಮಗೆ 5 ಅಂಕಗಳನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ಸೊ ವಿದ್ಯಾರ್ಥಿಗಳೇ, ಇದು ಏನಂತಂದರೆ 2024 ಮತ್ತು 25ನೇ ವಾರ್ಷಿಕ ಪರೀಕ್ಷೆಯಲ್ಲಿ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಬಹುದು. ಸೊ ಇದು ಅಧ್ಯಾಯ 1 ಪೀಠಿಕೆಯಲ್ಲಿ ಕಂಡುಬರುವಂಥ ಪ್ರಮುಖವಾದಂಥ ಮಾದರಿ ಪ್ರಶ್ನೆಗಳಾಗಿವೆ. ಸೊ ಇಂಥ ಪ್ರತಿಯೊಂದು ಅಧ್ಯಾಯಗಳ ಕುರಿತು ನಾವು ಮುಂಬರುವಂಥ ವಿಡಿಯೋಗಳಲ್ಲಿ ಅವುಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ಒಂದು ಕೆಲಸವನ್ನು ಮಾಡ್ತೀನಿ ಅನ್ನುತ್ತಾ ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಿ ಅಂತೇಳಿ ಕೂಡ ಹೇಳಿದ್ದೆ. ಸೊ ಈ 2 ಆಪ್ಷನ್ಗಳಲ್ಲಿ ತಮ್ಮ ಒಂದು ಸರಿಯಾದ ಉತ್ತರವನ್ನು ತಾವು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸೊ ಮುಂದಿನ 2ನೇ ಅಧ್ಯಾಯದಲ್ಲಿ ಈ ಒಂದು
ಪ್ರಶ್ನೆಗೆ ನಾನು ಸರಿಯಾದಂಥ ಉತ್ತರವನ್ನು ನೀಡ್ತೀನಿ ಅನ್ನುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ರಥಮ ಬಾರಿಗೆ ನೀವು ನನ್ನ MB ಹಿಸ್ಟರಿ ಯೂಟ್ಯೂಬ್ ಕ್ಲಾಸಸ್ಸನ್ನು ವೀಕ್ಷಣೆ ಮಾಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ 2ನೇ ಅಧ್ಯಾಯದ ಹೊಸ ಪ್ರಶ್ನೆಗಳನ್ನು ಹೊತ್ತುಕೊಂಡು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.